ಒಂದು ಅರಸುಗಳು 17ನೇ ಅಧ್ಯಾಯ 6ನೆಯ ವಾಕ್ಯ. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು. ಅವನು ಅವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಈ ವಾಕ್ಯದಲ್ಲಿ ಎಲಿಯನು ದೇವರ ಅಪ್ಪಣೆಯ ಮೇರೆಗೆ ದೇಶದಲ್ಲಿ ಬರವನ್ನು ನುಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಪ್ರವಾದಿಯಾಗಿದ್ದಂಥ ಎಲಿಯನು ಆಹಾಬನ ಮುಂದೆ ಹೋಗಿ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತಾಗಿ ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಹೇಳಿದನು. ಅವನು ಹಾಗೆ ಹೇಳಿದ ನಂತರ ದೇವರು ಎಲಿಯನ ಸಂಗಡ ಮಾತನಾಡಿ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಗಿರುವ ಕೇರೆತ್ ಹಳ್ಳದ ಬಳಿಯಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಹೇಳಿದರು. ಅದೇ ಪ್ರಕಾರವಾಗಿ ಎಲಿಯನು ಆ ಕೇರೆತ್ ಹಳ್ಳದ ಬಳಿಯಲ್ಲಿ ತಂಗಿದ್ದು, ಕಾಗೆಗಳು ಪ್ರಾತಃ ಕಾಲದಲ್ಲಿಯೂ ಸಂಜೆ ಸಮಯದಲ್ಲಿಯೂ ತಂದುಕೊಡುವಂಥ ರೊಟ್ಟಿಯನ್ನು ಮಾಂಸವನ್ನು ತಿಂದು ಆ ಹಳ್ಳದ ನೀರನ್ನು ಪಾನ ಮಾಡಿ ಕೆಲವು ದಿವಸಗಳು ಅಲ್ಲಿ ಜೀವಿಸಿದನು. ಅಂದರೆ ಇಲ್ಲಿ ಗಮನಿಸುವಾಗ ದೇವರ ಕಾರ್ಯಗಳನ್ನು ಮಾಡುತ್ತಾ ದೇವರ ಮಾತುಗಳನ್ನು ಪ್ರಕಟಿಸುತ್ತಾ ಇರುವಂಥ ಎಲಿಯನನ್ನ ದೇವರೇ ಪೋಷಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಆದರೆ ಆ ರೀತಿಯಾಗಿ ಪೋಷಣೆಯನ್ನ ಹೊಂದುವಂತೆ ದೇವರವನಿಗೊಂದು ಮಾರ್ಗದರ್ಶನವನ್ನ, ಒಂದು ಆಲೋಚನೆಯನ್ನ ಕೊಟ್ಟು ಈ ಸ್ಥಳಕ್ಕೆ ಹೋಗೆಂಬುದಾಗಿ ಕಳುಹಿಸಿ ಕೊಡುತ್ತಾ ಇದ್ದಾರೆ. ಅಂದ್ರೆ ದೇವರಿಂದ ಆಶೀರ್ವಾದಗಳನ್ನ ಇಲ್ಲ ಒದಗಿಸುವಿಕೆಗಳನ್ನ ಹೊಂದುವಾಗ ಎರಡು ರೀತಿಯಾಗಿ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಮೊದಲನೆಯದಾಗಿ ನಾವು ಇರುವಂತ ಸ್ಥಳಕ್ಕೆ ದೇವರು ಆಶೀರ್ವಾದವನ್ನ ಬರಮಾಡುತ್ತಾರೆ. ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದರ ಪೂರ್ಣತೆಯನ್ನು ನಾವು ಹೊಂದಬಹುದಾಗಿದೆ. ಹಾಗೆ ಎರಡನೆಯದಾಗಿ ದೇವರು ನಾವು ಇರುವಂತ ಸ್ಥಳದಲ್ಲಿಯೇ ಎಲ್ಲವನ್ನು ಕೊಡುವುದಿಲ್ಲ. ನಮಗೆ ಆಲೋಚನೆಗಳನ್ನು ಕೊಟ್ಟು ಮಾರ್ಗದರ್ಶನಗಳನ್ನು ನೀಡಿ ಈ ಮಾರ್ಗದಲ್ಲಿ ನಡೆ, ಈ ಕಾರ್ಯಗಳನ್ನು ನೆರವೇರಿಸು, ಈ ರೀತಿಯಾಗಿ ಮುಂದೆ ಸಾಗೆಂಬುದಾಗಿ ನಮಗೆ ತಿಳಿಸುತ್ತಾರೆ. ನಾವು ಅದಕ್ಕೆ ವಿಧೇಯರಾಗುವಾಗ ಆ ಸ್ಥಳದಲ್ಲಿ ದೇವರ ಒದಗಿಸುವಿಕೆಯನ್ನು, ದೇವರು ನಮಗಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದಬಹುದಾಗಿದೆ. ಆದ್ದರಿಂದ ಈ ಎರಡರಲ್ಲಿ ನಾವೀಗ ಏನು ಮಾಡಬೇಕೆಂಬುದನ್ನು ನಾವು ಅರಿತು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ನಿಂತು ಹೊಂದಬೇಕಾಗಿರುವಂಥ ಸ್ಥಳದಿಂದ ಹೊರಟು ಹೋಗಿ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಪ್ರಯತ್ನಿಸುವುದಾದರೆ ಅಲ್ಲಿ ಅದು ವ್ಯರ್ಥ ಕಾಲಹರಣಕ್ಕೂ ನಷ್ಟಗಳಿಗೂ ಕಾರಣವಾಗುತ್ತದೆ. ಅದೇ ಸಮಯದಲ್ಲಿ ಹೊರಟು ಹೋಗಿ ಹೊಂದಬೇಕಾಗಿರುವಂಥ ಆಶೀರ್ವಾದಗಳನ್ನು ನಿಂತ ಸ್ಥಳದಲ್ಲಿಯೇ ಬೇಡುತ್ತಾ ಕುಳಿತುಕೊಳ್ಳುವುದಾದರೆ ಅದನ್ನು ಕೂಡ ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೇವರು ಹೇಳುವುದನ್ನು ಸ್ಪಷ್ಟವಾಗಿ ಕೇಳುವವರಾಗಿ ಆತನೊಂದು ಆಶೀರ್ವಾದವನ್ನು ನುಡಿದ ಮಾತ್ರಕ್ಕೆ ಅದನ್ನು ನಮ್ಮ ಆಲೋಚನೆಯ ಪ್ರಕಾರವಾಗಿ ಹೊಂದುವಂಥದ್ದಲ್ಲ. ದೇವರದನ್ನು ಯಾವ ರೀತಿಯಾಗಿ ನಮಗೆ ಅನುಗ್ರಹಿಸಲು ಬಯಸುತ್ತಾರೆ ಎಂಬುದನ್ನು ತಿಳಿದು, ದೇವರ ಇದಕ್ಕೆ ನಾನು ಏನು ಮಾಡಬೇಕು, ಇದನ್ನು ಹೊಂದುವುದಕ್ಕೆ ನಾನು ಯಾವ ರೀತಿಯಾಗಿ ಮುನ್ನಡೆಯಬೇಕು, ನಾನು ಕಾಯಬೇಕಾ ಇಲ್ಲ ಹೋಗಬೇಕಂದ್ರೆ ಎಲ್ಲಿಗೆ ಹೋಗಬೇಕು, ಎಲ್ಲವೂ ನನಗೆ ತಿಳಿಸಿ ಕೊಡೆಂಬುದಾಗಿ ಪ್ರಾರ್ಥಿಸುವಾಗ ದೇವರು ಅಂತಹ ಮಾರ್ಗದರ್ಶನವನ್ನು, ಅಂತಹ ನಡೆಸುವಿಕೆಯನ್ನು ಅನುಗ್ರಹಿಸಿ ಹೊಂದಬೇಕಾಗಿರುವಂತಹ ಸಕಲ ಸಂಪೂರ್ಣತೆಯನ್ನು, ವಾಗ್ದಾನದ ಪರಿಪೂರ್ಣತೆಯನ್ನು ಜೀವಿತಕ್ಕೆ ಅನುಗ್ರಹಿಸಿ ಘನಪಡಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ವಾಗ್ದಾನಗಳನ್ನು ನಾವು ಪೂರ್ಣವಾಗಿ ಕಾಣಬೇಕೆಂದರೆ, ಆಶೀರ್ವಾದಗಳನ್ನು ಹೊಂದಬೇಕೆಂದರೆ ದೇವರ ನಡೆಸುವಿಕೆಯು ಬಹಳ ಬಹಳ ಮುಖ್ಯವಾದ ಎಂಬುದನ್ನು ತಿಳಿದು ಸ್ಪಷ್ಟವಾದಂಥ ದೇವರ ಮಾರ್ಗದರ್ಶನಕ್ಕೋಸ್ಕರ, ಆತನ ಆಲೋಚನೆಗಳಿಗೋಸ್ಕರ ಆತನ ಮುಂದೆ ಕಾದಿದ್ದು ಅದನ್ನು ಹೊಂದಿ ಅದರ ಪರಿಪೂರ್ಣತೆಯನ್ನು ಅನುಭವಿಸುವುದಕ್ಕಾಗುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮ್ಮ ಜೀವಿತಗಳಲ್ಲಿ ನೀನು ನುಡಿದಿರುವಂಥ ವಾಗ್ದಾನಗಳ ನೆರವೇರುವಿಕೆಯು, ನೀನು ಒದಗಿಸಿ ಕೊಡುವಂಥ ಕಾರ್ಯಗಳ ಪರಿಪೂರ್ಣತೆಯು ಕೆಲವೊಮ್ಮೆ ಅಪ್ಪ ನಾವು ಇರುವಂಥ ಸ್ಥಳಗಳಲ್ಲಿಯೇ ಉಂಟಾಗುತ್ತದೆ. ಇನ್ನೂ ಕೆಲವೊಮ್ಮೆ ನಾವು ಅದಕ್ಕೋಸ್ಕರ ಕೆಲವೊಂದು ಜಾಗಗಳಿಗೆ, ಕೆಲವೊಂದು ಸ್ಥಳಗಳಿಗೆ ಹೋಗಬೇಕಾಗಿ ಬರುತ್ತದೆ. ಇದು ಎರಡರಪ್ಪ ಸ್ಪಷ್ಟವಾದಂಥ ಅರಿವು
ನಮಗೆ ಉಂಟಾಗುವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಪ್ರತಿಯೊಂದು ವಾಗ್ದಾನಗಳ ನೆರವೇರುವಿಕೆಗೆ ಇದು ಅಗತ್ಯವೆಂಬುದನ್ನು ತಿಳಿದು ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ತನೆ. ನಮಗೆ ನೀನು ಮಾಡಿರುವಂಥ ವಾಗ್ದಾನಗಳು ಹೇಗೆ ನೆರವೇರುತ್ತವೆ, ಅದನ್ನು ನಾವು ಎಲ್ಲಿಗೆ ಹೋಗಿ ಹೊಂದಬೇಕು, ಯಾವ ರೀತಿಯಾಗಿ ಕಾದು ಹೊಂದಬೇಕೆಂಬುದನ್ನು ನಮಗೆ ತಿಳಿಯಪಡಿಸು. ಸ್ಪಷ್ಟವಾದಂಥಪ್ಪ ಕನಸುಗಳ ಮೂಲಕ, ದರ್ಶನಗಳ ಮೂಲಕ, ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡುವುದರ ಮೂಲಕ ಅದನ್ನು ಬಹಿರಂಗಪಡಿಸು ಕರ್ತನೆ. ನಿನ್ನ ಆತ್ಮನು ನಮಗೆ ಅದನ್ನು ತಿಳಿಯ ಮಾಡಲಿ. ನಾವು ಅದಕ್ಕೆ ವಿಧೇಯರಾಗಿ ನಡೆಯುವುದಕ್ಕೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಆ ರೀತಿಯಾಗಿ ಒಪ್ಪಿಸಿ ಕೊಡ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಕರಗಳು ಈ ಸಮಯದಲ್ಲಿ ಹಿಡಿಯಲಿ ಅಪ್ಪ. ಅವರನ್ನು ಅಪ್ಪ ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ತಡೆಗಳು, ಎಲ್ಲ ಬಲಹೀನತೆಗಳು, ದೀನಾವಸ್ಥೆಗಳು, ದುರಾವಸ್ಥೆಗಳು ನೀಗಿ ಹೋಗಲಿ, ಬಲಹೀನತೆಗಳು ತೊಲಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯ ಪೂರ್ಣತೆಯನ್ನು ಜೀವಿತಗಳು ಅನುಭವಿಸುವಂತೆ, ವಾಗ್ದಾನದ ಸಂಪೂರ್ಣತೆಯಲ್ಲಿ ಸಂತೋಷ ಪಡುವಂತೆ ಕಾರ್ಯಗಳು ನೆರವೇರಲಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ. ತಂದೆಯೇ, ನಿನ್ನ ಮಕ್ಕಳು ನಿನ್ನಲ್ಲಿ ಸಂತೋಷಿಸುವಂಥ ಕಾರ್ಯಗಳನ್ನು, ಪರಿಪೂರ್ಣ ಆಶೀರ್ವಾದವನ್ನು ಅನುಗ್ರಹಿಸು. ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್, ಆಮೇನ್.